ಆದಮೇಲೆ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದಮೇಲೆ ನಿರ್ಮಲಾ ಸೀತಾರಾಮನ್ ನಿಮಗೆ ಗೊತ್ತದೆ ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಈ ದೇಶದ ಆರ್ಥಿಕ ಅಥವಾ ಫೈನಾನ್ಸ್ ಮಿನಿಸ್ಟರ್. ಇವರು ಲೋಕಸಭೆಯಲ್ಲಿ ಕಳೆದ 10 ವರ್ಷಗಳಲ್ಲಿ 16.35 ಲಕ್ಷ ಕೋಟಿ ರೈಟ್ ಆಫ್ ಆಗ್ಯದ ಬ್ಯಾಂಕ್ಗಳಲ್ಲಿ NPA. ಯಾರಿಂದ NPA ಆಯಿತು? ಈ ಕಂಪ್ನಿಗಳಿಂದ, ಕಾರ್ಪೊರೇಟ್ ಕಂಪ್ನಿಗಳಿಂದ. ಯಾವ ರೈತರಿಂದಲ್ಲ, ಯಾವ ದುಡಿ ವರ್ಗದಿಂದಲ್ಲ, ಯಾವ ಒಂದು ಏನಪ್ಪ ಅಂತಂದ್ರೆ ಆಶಾ ಕಾರ್ಯಕರ್ತೆಯರಿಂದಲ್ಲ, ಯಾವ ಒಂದು ಶಿಕ್ಷಣದಿಂದಲ್ಲ. ಶಿಕ್ಷಣಕ್ಕೆ ವರ್ಷಕ್ಕೆ 2 ಲಕ್ಷ ಕೋಟಿ ರೂಪಾಯಿ ಕೊಡ್ಬೇಕಪ್ಪ ಅಂದ್ರೆ ಹಿಂದೆ ಮಾಡ್ತಾ ಇರ್ತಾರೆ. 2%. ಇದು ರೈಟ್ ಅಪ್ ಸಾಲ ತಗೊಳ್ಳೋದು, ಬೋರ್ಡ್ ಖಾತೆ ಹಾಕ್ಕೊಂಡು ಹೋಗೋದು. ಅದರ ರೈತನ ಸಾಲ ಆದ್ರೆ 72,000 ಕೋಟಿ ರೂಪಾಯಿ ಸೋನಿಯಾ ಗಾಂಧಿ ಅವರಿದ್ದಾಗ ವೇವಪ್ ಮಾಡಿದಾಗ ಎಷ್ಟು ಇಡೀ ದೇಶ ತುಂಬ ಈ ಜನ ಯಾವ ರೀತಿ ಉಗ್ರ ಹೋರಾಟವನ್ನು ಮಾಡಿದರು. ಇವರು ಸರ್ ಹೇಳ್ತಾರೆ, ನಮ್ಮ ಸೀತಾರಾಮಣ್ಣವರು, ನಿರ್ಮಲಾ ಸೀತಾರಾಮನ್ ಸರ್ ಹೇಳ್ತಾರೆ, ಏನು 10 ವರ್ಷದಾಗ 16.35 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿದ್ವಿ ನಾವು. ಪಾನರ್ದಾಗ ಬಗ್ದು ಬಿಡೋದ್ರಿ. ಇವಾಗ ಒಪ್ಕೊಂಡಿದ್ದೀವಿ ಇವತ್ತು. ಆದ್ರೆ ಇದು ಸಲುವಾಗಿ ಯಾರು 24 ಲಕ್ಷ ಕೋಟಿ 30 ಲಕ್ಷ ಕೋಟಿ ಏನೇನೋ ಹೇಳ್ತಾ ಇರ್ತಾರೆ, ಸುದ್ದಿಗಳು ಬರ್ತಾ ಇರ್ತಾವೆ. ಅವ್ರ ಕಾರಣ ಇವ್ರ ಕಾರಣ. ಇದು ಇವತ್ತು ದೊಡ್ಡ ಪ್ರಶ್ನೆ. ಯಾಕೆ ರೀ ಪ್ರತಿ ವರ್ಷ CAG ನೀವು ಪಬ್ಲಿಷ್ ಮಾಡ್ತಾಯಿಲ್ಲ, CBG ಯಾಕೆ ಪಬ್ಲಿಷ್ ಮಾಡ್ತಾಯಿಲ್ಲ? ಅವ್ರಲ್ಲಿ ನೀವು ಎಷ್ಟು ಕೊಟ್ಟಿರಿ, ಏನು ಮಾಡಿರಿ, ಏನು ರಿನಪ್ ಮಾಡಿರಿ, ಯಾರು ಕೊಟ್ಟಿರಿ, ರೈತರಿಗೆ ಏನು ಕೊಟ್ಟಿರಿ, ಬಡವರಿಗೆ ಏನು ಕೊಟ್ಟಿರಿ, ಉದ್ಯೋಗ ಎಷ್ಟು ಸೃಷ್ಟಿ ಮಾಡಿರಿ, ಎಷ್ಟು PSUಗಳನ್ನ ಸೃಷ್ಟಿ ಮಾಡಿದಿರಿ, ತಯಾರು ಮಾಡಿದಿರಿ, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿರಿ? ಯಾಕೆ ನಿಮ್ಮಿಂದ ಬರ್ತಾಯಿಲ್ಲ ಕಳೆದ 10 ವರ್ಷಗಳಿಂದ? ಒಮ್ಮೆ ಏನೋ ಕೊಟ್ಟರೆ ಅದು ರೋಡ್ ಸಲುವಾಗಿ 18 ಕೋಟಿ 250 ಕೋಟಿ ಆಯಿತು, ಮುಚ್ಚಿಬಿಟ್ರಿ. CAG ಒಳಗೆ ಬರ್ತಾಯಿಲ್ಲ. ಏನು ಕಾರಣ? ಇದು ನೀವು ವಿರೋಧ ಪಕ್ಷದಲ್ಲಿದ್ದಾಗ ಯಾವ ಪ್ರಮಾಣದಲ್ಲಿ, ಯಾವ ರೀತಿಯಲ್ಲೇ ಈ ಒಂದು BJP ಜನ ಕೇಳ್ತಾಯಿದ್ರು, ಎಲ್ಲದರಲ್ಲಿ ನಿಮ್ಮ CAG, ಎಲ್ಲದ ನಿಮ್ಮ CBG, ಎಲ್ಲದೋ ರಿಪೋರ್ಟ್ಗಳು, ಎಲ್ಲದೋ ಇವಾಗೆಲ್ಲ JPC ನೇಮಿಸ್ರಿ, ಇವಕ್ಕೆಲ್ಲ ವೈಟ್ ಪೇಪರ್ ತೊಗೊಂಬಳ್ರಿ, ಮಾತಾಡ್ತಿದ್ರಿ. ಈಗ ಯಾಕೆ ನೀವು ವೈಟ್ ಪೇಪರ್ ತರಬಾರ್ದು? ಯಾಕೆ ನೀವು JPC ನೇಮಿಸಬಾರ್ದು? ಇನ್ನೂ ಏನಾಗ್ಯದಪ್ಪ ಗದ್ದಲ ಇದರಲ್ಲೇ? ಆರಾಮಾಗಿ ಹೇಳಿಬಿಟ್ರು, 14 ಲಕ್ಷ ಕೋಟಿ ರೂಪಾಯಿ ನಾವು ಕಳೆದ 10 ವರ್ಷ 16.35 ಲಕ್ಷ ಕೋಟಿ ರೂಪಾಯಿ ರೈಟ್ ಅಪ್ ಮಾಡೀವಿ. ರೈಟ್ ಅಪ್ ಅಂದ್ರೆ ಅರ್ಧ ಹಾಕಿಬಿಡೋದು, ತೆಗೆದು ಹಾಕಿಬಿಡೋದು, ಮುಗಿತು. ಇನ್ನು ಹೊಸರಿ ಮಾಡಿದ್ವಿ. ಯಾವಾಗ ಹೊಸರು ಮಾಡೋರು ನೀವು? ಈಗಾಗಲೇ ಮುಗಿದು ಹೋಗ್ಯದ ಅದು ವ್ಯವಹಾರ. ಅಷ್ಟು ಹಣ ಲಾಸ್ ಆಯ್ತು ನಮ್ದು. ಇದು ನಮಗೆ ಹೇಳಿದ್ದು ಲೋಕಸಭೆಯಲ್ಲೇ. ಇದ್ರ ಬಗ್ಗೆ ಇವತ್ತು ಚರ್ಚೆನ ಆಗ್ತಾಯಿಲ್ಲ ನಮ್ಮಲ್ಲಿ. ಯಾಕೆ ನೀವು ರಿಟರ್ನ್ ಅಪ್ ಮಾಡಿರಪ್ಪ? ಅವರು ಹೆಂಗೆ ಲಾಸ್ ಆದರು, ಏನು ಕಾರಣ ಆಯಿತು, ಏನು ಉದ್ಯೋಗ ಸೃಷ್ಟಿ ಮಾಡಿದರು, ಎಷ್ಟು ಮಂದಿ ಉದ್ಯೋಗ ಕೊಟ್ಟಿದ್ರು, ಎಷ್ಟು ಮಂದಿ ಪೇಮೆಂಟ್ ಕೊಡಲಾರ್ದು ಉಳಿದ್ರು, ಎಷ್ಟು ಪ್ರಶ್ನೆಗಳು. ಇವಕ್ಕೆಲ್ಲ ಉತ್ತರ ಕೊಡಲಾರ್ದ ಸರ್ಕಾರಕ್ಕೆ ಅವ್ರು ತಿಳಿಸೋರು ಇವ್ರು ಹೋಗಿಬಿಟ್ರು. ಇಷ್ಟು ಸರಳ ಅದನ್ನು ದುಡ್ಡು ಎಬ್ಸೋದು, ಹಾಳು ಮಾಡೋದು. ಒಬ್ಬ ಸ್ಟಾರ್ಟಪ್ ಕಂಪ್ನಿ ಬಡವ ಸ್ಟಾರ್ಟ್ ಮಾಡೋದಂದ್ರೆ ಅವು ಲೋನ ಸಿಗೋದಿಲ್ಲ ರೀ ಬ್ಯಾಂಕ್ದೊಳಗೆ. ಇದು ಚಾಲೆಂಜ್ ಮಾಡಿ ಹೇಳುವಂಥದ್ದು. ಕೊಲ್ಯಾಟ್ರಲ್ ಬೇಕ್ರಿ, ಅದು ಬೇಕ್ರಿ, ಇದು ಬೇಕ್ರಿ, ನಿಮ್ಮ ಎಜುಕೇಷನ್ ಬೇಕೇ ಇಲ್ಲರಿ. ನೀವು ದುಡ್ಡು ಇದ್ದವರು ಅಥವಾ ರಾಜಕಾರಣ ಹಿಡ್ಕೊಂಬರ್ರಿ ಅಂತ ಕೊಡ್ತೀವಿ ಅನ್ನೋಷ್ಟು ಮಟ್ಟಿಗೆ ಈ ಬ್ಯಾಂಕ್ಗಳು. ಇದು ನಾವು ಆರೋಪ ಸುಮ್ಮನೆ ಮಾಡ್ತಾ ಇಲ್ಲ. ಇದನ್ನು ಪ್ರತಿಯೊಬ್ಬರ ಅನುಭವ, ಭಾಳಷ್ಟು ಜನರ ಅನುಭವ ಇದು. ಸ್ಟಾರ್ಟಪ್ ಕಂಪ್ನಿ ಮಾಡಬೇಕಪ್ಪ, ಒಂದು ಒಳ್ಳೆ ಕನಸು ಕಾಣಬೇಕಪ್ಪ, ಏನೇನು ಮಾಡ್ಬೇಕಂದ್ರೆ ಹಚ್ಚೆ ಕೊಡೋದಿಲ್ಲ, ಸುತ್ತಾಕಿ ಕೊಡೋದಿಲ್ಲ ಬಡವನ ಮಗಗೆ. ಒಬ್ಬ ಕೂಲಿಕಾರನ ಮಗ ಆಗಿರ್ಬೋದು, ದುಡಿಯೋ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಬ್ಬ ರೈತನ ಮಗ ಆಗಿರ್ಬೋದು. ರೈತಗೆ ಒಂದು 5 ಲಕ್ಷ 2 ಲಕ್ಷ 3 ಲಕ್ಷ ಸಾಲ ಹಾಕ್ಬೇಕಾದ್ರೆ ಎಷ್ಟು ಒದ್ದಾಡ್ರಿ, ಎಷ್ಟು ಓಡಾಟ, ಏನೇನು ಕೊಡಬೇಕು ಡಾಕ್ಯುಮೆಂಟ್ಸ್, ಎಷ್ಟು ದಿನಗಳವರೆಗೆ ಓಡಾಟ, ಎಷ್ಟು ತಿಂಗಳವರೆಗೆ ಓಡಾಟ. ಯಾಕಿದೆಲ್ಲ ದೊಡ್ಡ ಕಂಪ್ನಿಗಳಿಗೆ, ಕಾರ್ಪೊರೇಟ್ಗಳಿಗೆ ನೋಡಿರಿ ಆರಾಮ್ ಹೇಳ್ತಾರೆ. ಕಳೆದ 10 ವರ್ಷ ಅಷ್ಟೇ ರೀ, ಒಂದು 16.35 ಲಕ್ಷ ಕೋಟಿ. ಬರೀ 72,000 ಕೋಟಿ ರೂಪಾಯಿಗಳನ್ನು ಸೋನಿಯಾ ಗಾಂಧಿ ಅವರು ವೇವಪ್ ಮಾಡಿದಾಗ ದೊಡ್ಡ ತುಂಬಿಡ್ರಿ ದೇಶ ತುಂಬ. ದೇಶ ಹಾಳಾತು. ಇದಕ್ಕೇನು ಹೇಳ್ತಾರೆ? ಇದನ್ನು ಇವತ್ತು ಎಲ್ಲರೂ ನಾವು ಚರ್ಚೆ ಮಾಡೋದಷ್ಟಲ್ಲ, ಇದು ಯಾಕೆ ರಿಟರ್ನ್ ಅಪ್ ಮಾಡಿದಿರಿ ಅಂತ ಸರ್ಕಾರ ಕೇಳಬೇಕಾಗ್ಯದ. ಇನ್ನೊಂದು ಮೂಲಗಳ ಪ್ರಕಾರ ಹೆಚ್ಚು ಕಡಿಮೆ ಇವ್ರು ಹೇಳ್ತಾಯಿದ್ರು, ಕಡಿಮೆ ಮಾಡಿ ಆದಷ್ಟು ಹೇಳ್ತಾ ಇದ್ದಾರೆ ಅಂತ. ಈವನ್ ಪಾರ್ಲಿಮೆಂಟಿನ ಮೇಲೆ ಹೇಳಿಕೆಗಳ ಸಹಿತ ಮೇಲೆ ವಿಶ್ವಾಸದಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಇವತ್ತು ಮೋದಿ ಸರ್ಕಾರ ಮತ್ತು ಅವರ ಈ ಆರ್ಥಿಕ ಸಲಹೆಗಾರರು ಅಥವಾ ಅವರ ನಿರ್ಮಲಾ ಸೀತಾರಾಮನ್ ಅಂತ ಮಂತ್ರಿಗಳಂತ. ಇವ್ರು ಎಷ್ಟು ಕರೆ ಹೇಳ್ತಾ ಇದ್ದಾರಪ್ಪ, ಎಷ್ಟು ಹೇಳ್ತಾ ಇದ್ದಾರೆ? ಯಾಕಂದರೆ ಒಂದು ಅಂದಾಜಲ್ಲಿ ಈಗಾಗಲೇ ಕೇಳಿದಂಥ ರಿಪೋರ್ಟ್ಗಳ ನೆಲೆಗಟ್ಟಲೆ 26 ಲಕ್ಷ ಕೋಟಿ ರೂಪಾಯಿಗಳ ರಿಟರ್ನ್ ಅಪ್ ಆಗಿದೆ. ಸಾಲ ಬೇರೆ, ಮತ್ತೇನು ಸಾಲ, ಏನು ಒಟ್ಟು ಗದ್ದಲ ಕ್ಲಿಯರಾಗಿ ಕೇಳ್ತಾ ಇಲ್ಲ. ಇವ್ರ ಮನೆ ನಾವು ಕೇಳ್ತಾ ಇದ್ದೀವ, ವೈಯಕ್ತಿಕವಾದ ಏನದ ಏನಿಲ್ಲ ಅಂತೇಳಿ ಆಸ್ತಿ ನಮ್ಮ ಸರ್ಕಾರ ನಾವು ಟ್ಯಾಕ್ಸ್ ಕಟ್ಟಿದ್ದು ಟ್ಯಾಕ್ಸ್ ದುಡ್ಡು ಎಲ್ಲೆಲ್ಲಿ ಏನಾದಂತ ಇವತ್ತು ನಮ್ಮ ಪತ್ರಿಕಾರಂಗ ಸಹಿತ ಪ್ರಶ್ನೆ ಮಾಡ್ತಾಯಿಲ್ಲ.
ಏನು ಮಲ್ಕೊಳ್ಳೋದೇನ್ರಿ ಪತ್ರಿಕಾರಂಗ ಅಥವಾ ನಮ್ಮ ಗೋಧಿ ಮೀಡಿಯಾ ಮಲ್ಕೊಳ್ಳೋದೇನ್ರಿ? ಕೇವಲ ಅವರ ಫೋಡ್ಕಾಸ್ಟ್ ಅಂದರೆ ಯಾರೋ ಒಬ್ಬರು ಮಾತಾಡೋದು 3-4 ತಾಸು ಗಂಟೆ ಆಧ್ಯಾತ್ಮ ಮಾತಾಡೋದು ಅಂತ ಹೇಳೋದು, ಮೋದಿಯವ್ರು ಮಾತಾಡೋದು ಅದೊಂದಾದ್ರೆ ಅದೊಂದು ದೊಡ್ಡ ಇಶ್ಯೂ ಅದು. ಅದ್ರ ಬಗ್ಗೆ ಮತ್ತೆ ಮಾತಾಡೋದು ನೋಡೋಣ ಅವನ. ಈಗ ಇಲ್ಲಿ ಬಂದಿದ್ದೇನಪ್ಪ ಅಂದರೆ ಇಷ್ಟು ದೊಡ್ಡ ಅಮೌಂಟನ್ನು ಹೆಂಗೆ ಮಾಡಿದ್ರಿ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಏನಪ್ಪ ಅಂದ್ರೆ ಪ್ರತಿ ವರ್ಷವೂ ಇದು ಹಂಗೆ ರಿಟರ್ನ್ ಅಪ್ ಆಗ್ತಾ ಬಂದದ. ಅದರಲ್ಲೂ 2022-23ರಲ್ಲಿ ಒಮ್ಮೆಗೆ 2.16 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿದರು. ಈಗ 5,000 ಕೋಟಿ 2,000 ಕೋಟಿ ಏನಪ್ಪ ಅದು 52,786 ಕೋಟಿ ರೂಪಾಯಿಗಳನ್ನು ಈ 14-15ರಲ್ಲೇ ರಿಟರ್ನ್ ಅಪ್ ಮಾಡಿದ್ದು ಸಾಲದ. ಇದು 10 ವರ್ಷಗಳ ಕನಿಷ್ಠ ಎಲ್ಲ ಕಡಿಮೆ, ಇದೇ ಕಡಿಮೆ 52,786 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ರಿಟರ್ನ್ ಅಪ್ ಮಾಡಿದ್ದು. ಅದಕ್ಕೆ ಹೆಚ್ಚದವು ಲಕ್ಷ ಕೋಟಿಗಳಲ್ಲಿ ಇವೆಲ್ಲ ಹಿಂಗೆ ಹಂಚಿದ್ರೆ, ಹೀಗೆಲ್ಲ ರಿಟರ್ನ್ ಅಪ್ ಮಾಡಿದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನು, ನಮ್ಮ ದೇಶದ ಬಡವರ ಅದರ ಟ್ಯಾಕ್ಸ್ ತುಂಬುವವರ ಗತಿ ಏನು? ಪ್ರತಿಯೊಂದು ಟ್ಯಾಕ್ಸ್ ಅದ ನಿಮ್ಮದು. ಇವತ್ತು ನಮಗೆ ಬಜೆಟ್ದಲ್ಲಿ 50 ಲಕ್ಷ ಕೋಟಿ ರೂಪಾಯಿ ನೀವು ಬಜೆಟ್ ಖರ್ಚು ತೋರಿಸಿದ್ರೆ ಅದರಲ್ಲಿ 45 ಮೇಲ್ಪಟ್ಟು 45 ಲಕ್ಷ ಕೋಟಿ, ಅದು 46 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಆಗಿ ಜಕ್ಕೋತೀರಿ. ಅದು ಟ್ಯಾಕ್ಸದ ಮೂಲಕ ನಿಮ್ಮ ಸರ್ಕಾರ ನಡೆಸ್ಕೊಳ್ತಾ ಇದ್ದೀರಿ, ಬಜೆಟ್ ಮಾಡ್ತಾಯಿದ್ದೀರಿ. ಇಲ್ಲಿ ಉದ್ಯೋಗ ಇಲ್ಲ, ಮತ್ತೊಂದಿಲ್ಲ. ಈ ಎಲ್ಲ ಕಂಪ್ನಿಗಳಿಗೆ ರಿಟರ್ನ್ ಅಪ್ ಮಾಡ್ತಾಯಿದ್ರಿ. ಯಾರು ಮಾಡೋದು ನಿಮಗೆ? ಏನು ಮೆಜಾರಿಟಿ ಐತಿ ಅಂದರೆ ಏನು ಬೇಕಾದ್ರೆ ಮಾಡ್ತಾ ಹೋಗೋದಾ? ಸಾರ್ವಜನಿಕ ದುಡ್ಡಿಗೆ ಫೋನ್ ಮಾಡೋದಾ? ನೀವು CAG ರಿಪೋರ್ಟ್ನ CBG ರಿಪೋರ್ಟ್ನ ಹೊರಗೆ ಹಾಕಿರಿ. ಯಾಕೆ ಅದನ್ನು ಪಬ್ಲಿಷ್ ಮಾಡ್ತಾ ಇಲ್ಲ? ಪಾರ್ಲಿಮೆಂಟ್ ಹೇಳ್ತೀನಿ, ಅದು ಒಬ್ಬರೊಂದು ಹೇಳ್ತಾರೆ, ನೀವು ಒಂದು ಹೇಳ್ತೀರಿ, ಖರೆ ಯಾರು ಹೇಳ್ತಾ ಇದ್ದಾರೆ? ನೀವು ಇವೆಲ್ಲ ಇಲ್ಲಿವರೆಗೆ ನೋಡಿದಾಗ ಜೂಟ್ ಬೋಲೋ ಅನ್ನೋಂಥ ಒಂದು ಏನು ಮೋದಿಜಿಯವರು ಹೇಳಿದಾರಲ್ಲ, ಅದೇ ಇಲ್ಲದೇ ಏನಪ್ಪ ಅಂತ ಅನಿಸ್ತದೆ. ಅದಕ್ಕೆ ಇವತ್ತು ಜನ ಈ ವಿಷಯದಲ್ಲಿ ಕೇಳಲೇಬೇಕಂತ ವಿಷಯ ಏನಪ್ಪ ಅಂದ್ರೆ 16.35 ಲಕ್ಷ ಕೋಟಿ ಇವತ್ತು ಪಾರ್ಲಿಮೆಂಟ್ದಲ್ಲಿ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಆ ದುಡ್ಡನ್ನು ನೀವು ಯಾಕೆ ರಿಟರ್ನ್ ಅಪ್ ಮಾಡಿದಿರಿ? ಯಾಕೆ ಮರಲಿಲ್ಲ? ಯಾವ ಉದ್ಯಮ ಹಾಕಿದ್ರು? ಎಷ್ಟು ಲಾಸ್ ಆಯಿತು? ಅವು ಎಲ್ಲಿದಾವ? ಅವು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಎಲ್ಲಿದಾವ? ಇವತ್ತಿಡೀ ದೇಶಕ್ಕೆ ತಿಳಿಸೋದು ಕೆಲಸ ನಿಮ್ಮ. ಸುಮ್ಮನೆ ಯಾರು ಹೇಳ್ತಾರೆ ಅಂತಂದ್ರೆ ರಿಟರ್ನ್ ಅಪ್ ಮಾಡಿಬಿಟ್ಬಿಡುವ. ಲಾಸ್ ಆಗಿದೆ ಹೆಂಗೆ ಕನ್ಫರ್ಮ್ ಮಾಡಿದ್ರಿ? ಕನ್ವಿನ್ಸ್ ಹೆಂಗಾದ್ರಿ? ಯಾವ ಸಮಿತಿ ಅದು? ಎಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ರು? ಸರ್ವೆ ಯಾವ ರೀತಿಯಾಗಿ ಮಾಡಿದರು? ಯಾರು ಮಾಡಿದರು? ಹೆಂಗೆ ಮಾಡಿದರು? ಇದಕ್ಕೆಲ್ಲ ಸವಿಸ್ತಾರವಾಗಿ ಒಂದು ವೈಟ್ ಪೇಪರ್ ತೆಗೆದು ನೀವು ತಿಳಿಸ್ಬೇಕಾಯ್ತು. ನಿಮ್ಮ ಆದ್ಯ ಕರ್ತವ್ಯ. ಯಾಕೆ ನೀವು ಪ್ರಾಮಾಣಿಕ ಅದರೂ ಇಲ್ಲ ಅನ್ನೋವಂಥದ್ದು. ಇದು ನಿಜವಾಗಿಯೂ ಎಲ್ಲ ಹಾಳಾಗಿತ್ತು ಮಾಡಿತ್ತು ಅಂದ್ರೆ ಅಡ್ಡಿಲ್ಲ, ಆಯ್ತು ಬಿಡಪ್ಪ, ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ, ಕೆಲಸ ಆಗಿಲ್ಲ, ಹಾಳಾಗ್ಯದ ಏನೋ ಅನ್ಬೋದು ನಾವು. ಏನಿಲ್ಲ ಹಾಳು ತೋರಿಸುವಂಥ, ನಾಶ ತೋರಿಸುವಂಥ, ದಿವಾಳಿ ಎದ್ದನ್ನು ತೋರಿಸುವಂಥ ಅನೇಕ ಕಂಪ್ನಿಗಳಿದ್ದಾವೆ. ಇವತ್ತು ಲೋನ್ ತೊಗೊಳ್ಳೋದು, 1 ವರ್ಷ 6 ತಿಂಗಳು ನಡೆಸೋದು, ಅಡಿಗೆ ಅದನ್ನೆಲ್ಲ ಮಾರ್ಕೊಂಡು ತಟ್ಟಾಗಿ ದಿವಾಳಿ ಎತ್ತರಿ ನಮ್ಮದು ಅಂತೇಳಿ ಕೊಡೋದು ಹೋಗೋದು. ಯಾಕೆ ಹಿಂಗೆ ಆಗ್ತಾವ? ನಿಜವಾಗಿ ಆ ಉದ್ಯಮಗಳು ಸ್ಟಾರ್ಟ್ ಆಗಿದ್ದು ಎಷ್ಟು ದಿವಸ ನೋಡೋದು, ಎಷ್ಟು ಜನ ದುಡಿತಾಯಿದ್ರು, ಎಷ್ಟು ಪೇಮೆಂಟ್ ಆಯಿತು, ಉತ್ಪನ್ನ ಏನು ಬರ್ತಿತ್ತು, ಅದರಿಂದ ಏನು ರೆಕಾರ್ಡ್ ಬೇಕಲ್ಲ ಅದಲ್ಲ. ಅಟ್ಲೀಸ್ಟ್ ಆ ಅಸ್ತಿತ್ವದಲ್ಲಿ ಇವತ್ತು ಕಡಿಕೆ ಹಾಳಾಗಿ ಇರಬೇಕಲ್ಲ, ಅಲ್ಲಿ ಹಾಳಾದ್ರಿಂದ ಅದಾವ ಅವು. ಎಷ್ಟೋ ಬ್ಯಾಂಕ್ಗಳು ಸಾಲ ಕೊಟ್ಟಿದ್ದು, ಸಾಲ ತೊಗೊಂಡವ್ರು ಅವ್ರು ಎಲ್ಲಿ ಏನು ಮಾಡ್ತಾಯಿದ್ದಾರೆ ಸರ್ ಡಾಕ್ಯುಮೆಂಟ್ಸ್ ಹೋಗಲಿ ಕೇಳಲಿಕ್ಕೆ ಹೋದ್ರೆ. ಇದನ್ನು ಸಹಿತ ಅನೇಕ ಬ್ಯಾಂಕ್ಗಳಿಗೆ ಬೆನ್ನ ನೋಡಿದ್ದೀವಿ. ಇದನ್ನು ಅನೇಕರು ಇಲ್ಲ ಆದರೆ ಕೊಟ್ಟಿದ್ದೀವಿ ಬರ್ತಾರೆ, ಹಾಕ್ತಾರೆ, ಹೇಳ್ತಾರೆ. ಆ ಸ್ಥಾನಗಳ ಸಹ ತೋರಿಸೋದು ಎಲ್ಲಿದಾವೆ ಅಂತೇಳಿ. ಯಾಕಂದ್ರೆ ಕೊಟೇಶನ್ ಅಷ್ಟೇ ಇರ್ತಾವಿಲ್ಲ. ಆ ಮೆಟೀರಿಯಲ್, ಆ ಫ್ಯಾಕ್ಟ್ರಿ ಮೆಟೀರಿಯಲ್ ಆಗಿರ್ಬೋದು, ಮತ್ತು ಇರೋ ಅಲ್ಲಿ ಇರೋದೇ ಇಲ್ಲ ರೀ, ಗಾಯಬ ಹೋಗೋದ್ರೊಳಗೆ. ಇರೋದು ಉದಾಹರಣೆ ಸಾಕಷ್ಟು ಕೊಡ್ಬೋದು ನಾವು. ಆದರೂ ಅಲ್ಲ ಬೇರೆಯವರು ಒಳ್ಳೆಯವರಿದ್ದಾರೆ, ಪ್ರಾಮಾಣಿಕರಿದ್ದಾರೆ, ಅದರ ಪ್ರಮಾಣ ಭಾಳ ಕಡಿಮೆ ಅದ. ಹೀಗಾಗಿ ಈ ದೇಶದ ಅರ್ಥವ್ಯವಸ್ಥೆ ದಿವಾಳಿ ಹೇಳೋದಕ್ಕೆ ಸ್ವತಃ ಸರ್ಕಾರದ ಈ ಎಳಬಿಡಂಗಿ ನೀತಿಗಳು ಅಂತ 72,000 ಕೋಟಿ ರೈತರಿಗಾಗಿ ಬಿಟ್ಟಿದ್ದೀರ. ಇವತ್ತು 2 ಲಕ್ಷ ಕೋಟಿ ರೂಪಾಯಿ ರೈತರಿಗೆ ಸಾಲ ಐತಿ. 2 ಲಕ್ಷ ಕೋಟಿ ರೂಪಾಯಿ ನೀವು ಬಿಟ್ಟರಪ್ಪ ಅಂತಂದ್ರೆ ರೈತರೆಲ್ಲ ಉದ್ಧಾರ ಹಾಕಾರ. ಇಲ್ಲಿ ನೋಡ್ರೆ 16.35 ಲಕ್ಷ ಕೋಟಿ ರೂಪಾಯಿ ಅಂತೀರಿ. ಆ ಪಾಪ ಕಳೆದ 5 ವರ್ಷಗಳ ಬರೀ 2 ಲಕ್ಷ ಕೋಟಿ ರೂಪಾಯಿ ಅವ್ರದ್ದು ಲೋನ್ ಐತಿ ರೈತರು. ಅದನ್ನ ಯಾಕೆ ನೀವು ವಿವೇಕ್ ಮಾಡಬಾರ್ದು? ಯಾಕೆ ಮಾಡಬಾರ್ದು ಅನ್ನೋದು ಪ್ರತಿ ಪ್ರಜೆಯ, ಪ್ರತಿ ರೈತನ, ಪ್ರತಿ ಇಲ್ಲಿಯ ಬಡವರ ಪ್ರಶ್ನೆ. ಈ ದುಡ್ಡು ನಮ್ಮೆಲ್ಲ ಟ್ಯಾಕ್ಸ್ ದುಡ್ಡನ್ನು ನೀವು ಬೇಕಾಬಿಟ್ಟೆ ಹೇಗೆ ಮಾಡಿದ್ರೆ ಇದನ್ನು ಜನ ತಿಳ್ಕೊಬೇಕಾಗಿದೆ. ಮತದಾರ ಮತ್ತೆ ಹೆಸರುಳ್ಬೇಕಾಗಿದೆ. ಮತದಾರ ನಿಮ್ಮ ದುಡ್ಡು ಅದು. ಯಾರೇನು ಬೇಕಾದ್ ಮಾಡಿದ್ರೆ ಹೇಗೆ ಒಂದು 50ಕ್ಕೋ 100ಕ್ಕೋ ಗ್ಯಾರಂಟಿಗೂ ನಿಮ್ಮನ್ನು ನೀವು ಮಾರ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಇವುಗಳ ಬಗ್ಗೆ ಪ್ರಶ್ನೆ ಮಾಡಿರಿ ಜನರು. ಮತದಾರ ಪ್ರಶ್ನೆ ಮಾಡಬೇಕಿದೆ. ನಾವು ಅವರು ಮಾಲಕರು ಇರೋದೆಲ್ಲ ಪ್ರಜೆಗಳು ಇವುಗಳ ಮಾಲೀಕರು. ಈ ಬ್ಯಾಂಕ್ಗಳ ಮಾಲೀಕರು, ಈ ಮೋದಿಯವರ ಮಾಲೀಕರು, ನಿರ್ಮಲಾ ಸೀತಾರಾಮನ್ ಅವ್ರ ಮಾಲೀಕರು, BJPಗರ ಮಾಲೀಕರು, ಕಾಂಗ್ರೆಸ್ಗರ ಮಾಲೀಕರು. ಈ ಪ್ರಜೆಗಳು ಎಚ್ಚರಗೊಳ್ಬೇಕು. ಯಾವಾಗ ಎಚ್ಚರಗೊಳ್ಳೋದು ಗೊತ್ತಿಲ್ಲ, ಆದರೂ ಹೇಳ್ತಾ ಇದ್ದೀವಿ, ಎಚ್ಚರಗೊಳ್ಳಿ. ಇದು 16.35 ಲಕ್ಷ ಕೋಟಿ ರೂಪಾಯಿ ಇದನ್ನು ರಿಟರ್ನ್ ಅಪ್ ಮಾಡಿದ್ದು, ಆಫ್ ಮಾಡಿದ್ದು, ಇದು ಯಾವ ಕಾರಣಕ್ಕೆ, ಹೇಗೆ ಲಾಸ್ ಆಯಿತು, ಏನಾಯಿತು, ಇದೆಲ್ಲ ಸಾಧನೆಗೊಳ್ಳಿ ಅಂತ ಹೇಳ್ತಾ
ನನಗನ್ಸಿದ ಕೆಲವು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥ ಹೇ ಸೀತಾರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆ.